Hi guys, welcome back to Pallavi Gowda YouTube channel. ಇವಾಗ ತಾನೇ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದೀನಿ. ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಪೂಜೆ ಎಲ್ಲ ಆಗಿದೆ. ಮತ್ತೇನು ಸ್ಪೆಷಲ್ ಡೇ ಅಂತ ಅಂದರೆ ಇವತ್ತು ನಮ್ಮ ಅಮ್ಮನ ಬರ್ಡೇ 29th. ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ, ಬರೋದು 6 ಗಂಟೆ ಆಗುತ್ತೆ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ನಾನು ನಮ್ಮ ಅಮ್ಮಗೆ ಸರ್ಪ್ರೈಸ್ ಕೊಡೋಣ ಅಂತ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಅಕ್ಕ ಹಂಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಕೇಕ್ ಆರ್ಡರ್ ಕೊಟ್ಟು ಹೋಗ್ತೀನಿ ಅಂತ ಅಂದ್ಲು. ನಾವು ಎಗ್ಲೆಸ್ ಕೇಕ್ ಮಾಡಿಸ್ತಾ ಇದ್ದೀವಿ, ಯಾಕಂದರೆ ಮೊನ್ನೇನು ನಮ್ಮ ಮನೇಲಿ ಪೂಜೆ ಇಡ್ಸಿದ್ವಿ, ನವಗ್ರಹಗಳ ಪೂಜೆ, ಮತ್ತು ದೇವಸ್ಥಾನ ಓಪನ್ ಕೂಡ ಆಗಿದೆ. ಹಾಗಾಗಿ ಕೇಕ್ ತಿಂತಿದ್ವಿ, ನಾವು ಮುಂಚೆ ಕೇಕ್ ತಿಂತಿದ್ವಿ, ಇವಾಗ ನವಗ್ರಹಗಳ ಪೂಜೆ ಇಡ್ಸಿದ್ವಲ್ಲ, ಹಾಗಾಗಿ 9 ದಿನ ಮೊಟ್ಟೆ ಮತ್ತು ನಾನ್ ವೆಜ್ ಏನೂ ತಿನ್ನೋ ಹಾಗಿಲ್ಲ. ಹಾಗಾಗಿ ಎಗ್ಲೆಸ್ ಕೇಕ್ನ ಮಾಡೋಕ್ಕೆ ಹೇಳ್ಬಂದಿದ್ದಾಳೆ ನಮ್ಮ ಅಕ್ಕ. ಸಂಜೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕವರೆಲ್ಲ ಬಂದಾಗ ಕೇಕ್ ಕಟ್ ಮಾಡಿಸೋಣ. ಇವಾಗ ಗುಲಾಬ್ ಜಾಮೂನ್ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಅವಾಗಲೇ ಗುಲಾಬ್ ಜಾಮೂನ್ ಪೌಡರ್ನ ತಂದು ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಇಲ್ಲಿ ಏಲಕ್ಕಿ ಪೌಡ್ರನ್ನು ಪುಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ರೌಂಡ್ ಮಾಡಬೇಕು. ರೌಂಡ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಉಂಡೆ ಎಲ್ಲ ಮಾಡಾಯಿತು. 36 ಗುಲಾಬ್ ಜಾಮೂನ್ ಆಗಿದೆ. ಇವಾಗ ಪಾನಕ ಮಾಡಿಬಿಟ್ಟು ಎಣ್ಣೆ ಒಳಕ್ಕಿದನ್ನು ಹಾಕ್ಬಿಟ್ಟು ಕರಿಯೋಣ ಬನ್ನಿ. ಇವಾಗ ಇಲ್ಲಿ ಪಾನಕ ಮಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ಎಣ್ಣೆ ಬಿಟ್ಬಿಟ್ಟು ಗುಲಾಬ್ ಜಾಮೂನ ಬೇಯಿಸ್ತಾ ಇದ್ದೀನಿ. ಬನ್ನಿ ಇವಾಗ ಬೇಯಿಸೋಣ. ಫಸ್ಟು ಎಣ್ಣೆ ಬಿಡ್ಕೊತಾ ಇದ್ದೀನಿ. ಇಷ್ಟು ಎಣ್ಣೆ ಬಿಡ್ಕೊಂಡ ಇದ್ದೀನಿ. ಇವಾಗ ಗೈಸ್ ಇದಕ್ಕೆ ಇವಾಗ ಪಾನಕಕ್ಕೆ ಈಗ ಒಂದು ಚಂಬು ನೀರು ಹಾಕ್ಕೊಂಡಿದ್ದೀನಿ, 1 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕುದಿಯೋಷ್ಟರಲ್ಲಿ ಇದನ್ನು ಇವಾಗ ಎಣ್ಣೆಗೆ ಬಿಡೋಣ ಬನ್ನಿ. ಇವಾಗ ಗೈಸ್ ಇವಾಗ ಎಣ್ಣೆಗೆ ಕಾದಿದೆಯಾ ಅಂತ 1 2 ಸಾಸಿವೆ ಹಾಕ್ಕೊತಾ ಇದ್ದೀನಿ. ಗೈಸ್ ಇವಾಗ ಎಣ್ಣೆ ಕಾದಿದೆ, ಈಗ ಎಣ್ಣೆ ಒಳಗೆ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಒಳಗೆ ಹಾಕಿದ್ದೀನಿ ಇಷ್ಟನ್ನ. ಗೈಸ್ ಇದು ಲಾಸ್ಟ್ ಬೇಯಿಸ್ತಾ ಇರೋದು. ಗುಲಾಬ್ ಜಾಮೂನ್ ಆಯಿತು. ಇವಾಗ ಇಲ್ಲಿ ಪಾನಕ ಕುದೀತಾ ಇದೆ. ಪಾನಕ ಆದಮೇಲೆ ಇದು ಜಾಮೂನೆಲ್ಲ ಆರಾದಮೇಲೆ ಪಾನಕಕ್ಕೆ ಹಾಕಬೇಕು. ಗೈಸ್ ನೋಡಿ ಈ ಥರ ಜಾಮೂನ ಬೇಯಿಸಿದ್ದೀನಿ. ಇವಾಗ ಇದು ತಣ್ಣಗಾದ್ಮೇಲೆ ಇದು ಪಾನಕ ಆದಾಗ ಪಾನಕದೊಳಕ್ಕೆ ಹಾಕೋಣ ಬನ್ನಿ. ಪಾನಕ ತಣ್ಣಗಾದ್ಮೇಲೆ ಇದನ್ನು ಹಾಕಬೇಕು. ಗೈಸ್ ಫಸ್ಟ್ ಟೈಮು ಗುಲಾಬ್ ಜಾಮೂನ ಟ್ರೈ ಮಾಡಿರೋದು ಮನೆಯಲ್ಲೇ. ಹೇಗಿರುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ. ನಾವು ಅಮ್ಮನ ಕೇಳಿಬಿಟ್ಟು ನಮ್ಮ ಅಮ್ಮ ಏನು ಹೇಳ್ತಾರೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ಇವಾಗ ಆಗ್ತಾಯಿದೆ ಎಲ್ಲ. ಇವಾಗ ಇದನ್ನು ಹಾಕಬೇಕು ತಣ್ಣಗಾದ್ಮೇಲೆ. ತಣ್ಣಗಾಗೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹಾಕೋಣ ಬನ್ನಿ ಗೈಸ್. ಇವಾಗ ಪಾನಕ ತಣ್ಣಗಾಗಿದೆ, ಅದರೊಳಗಡೆ ಹಾಕೋಣ ಬನ್ನಿ ಇವಾಗ ಜಾಮೂನ್ನ. ನೋಡಿ ಫೈನಲಿ ಜಾಮೂನ್ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಹಂಗೆ ಎತ್ತಿಟ್ಬಿಟ್ಟು ನಮ್ಮ ಅಮ್ಮ ಬರ್ತಾರಲ್ಲ ಅವಾಗ ನಾವು ಅಮ್ಮಗೂ ಟೇಸ್ಟ್ ಮಾಡೋಕ್ಕೆ ಕೊಡೋಣ, ಹೇಗಿದೆ ಅಂತ ಕೇಳಿಬಿಟ್ಟು ಆಮೇಲಿಂದ ಹೇಳ್ತೀನಿ ಗೈಸ್. ನೋಡಿದ್ರಲ್ಲ ಗುಲಾಬ್ ಜಾಮೂನ್ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ. ನಮ್ಮ ಅಮ್ಮ ಬಂದು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಇರೋದು. ಪ್ಲ್ಯಾನ್ ಇರಲಿಲ್ಲ ಮಾಡಬೇಕು ಅಂತ. ನೆನ್ನೆ ನೈಟು ಯಾಕೋ ಮಾಡಬೇಕು ಅಂತ ಅನ್ನಿಸ್ತು, ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ನಿಸ್ತು. ನಮ್ಮ ಅಕ್ಕಂಗೂ ಗೊತ್ತಿಲ್ಲ ನಾನು ಮಾಡಿರೋದು. ಟೈಮ್ 3 ಗಂಟೆ ಆಗಿದೆ. 3 ಗಂಟೆಗೆ ನಮ್ಮ ಅಕ್ಕ ಬರ್ತಾಳೆ. ಅಷ್ಟೊತ್ತಿಗೆ ಎಲ್ಲ ಮಾಡಾಗಿದೆ. ನಮ್ಮ ಅಕ್ಕ ಬಂದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸಂಜೆ ಮೇಲೆ ಕೇಕ್ ತರಕ್ಕೆ ಹೋಗ್ತೀನಿ, ಅವಾಗ ಸಿಗ್ತೀನಿ ಗೈಸ್. ನೋಡಿ ನಾನು ಆಚೆ ಕಡೆ ಕೂತಿದ್ದೆ, ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಇವಳು ನೆನ್ನೇನು ಬೆಂಗಳೂರಿಗೆ ಹೋಗಿದ್ಲು, ಮತ್ತೆ ಇವತ್ತು ಅವ್ರ ಅಮ್ಮನ ಬರ್ಡೇ ಮಾಡೋಕ್ಕೆ ಅಂತ ಬಂದಿದ್ದಾಳೆ. ಬೆಂಗಳೂರಿಗೆ ಹೋಗೇ ಇಲ್ಲ ನಾನು, ಸುಮ್ಮನೆ ನಿಮಗೆ ಒಪ್ಪಿಸಿ ಗೈಸ್ ನಮಗೆ ಬೆಂಗಳೂರಿಗೆ ಹೋಗಿದ್ದೀನಿ ಅಂತ ಅಲ್ಲು ಗೈಸ್. ನೋಡಿ ಸುಳ್ಳು ಹೇಳ್ತಾಳೆ ನಮಗೆ. ಆ್ಯಕ್ಚುಲಿ ಇದು ಪ್ಲ್ಯಾನ್ಡ್ ಏನಲ್ಲ, ಇವಳು ಫಸ್ಟು ಹೋಯ್ತೀನಿ ಅಂತಾನೆ ಇದ್ಲು. ಬಟ್ ಆದರೆ ನಾವೇ ಬೇಡ ಅಂತ ಅಂದ್ಬಿಟ್ಟು, ಹೆಂಗಿದ್ರು ನಾಳೆ ಹಬ್ಬ ಇತ್ತಲ್ಲ, ಅದಕ್ಕೇನೆ ಹಬ್ಬ ಮುಗಿಸ್ಕೊಂಡು ಹೋಗುವಂತೆ ಅಂತ ಅಂದ್ಬಿಟ್ಟು ನಾಳೆ ಯಾವ ಮನೇಲಿ ಬಸವ ಜಯಂತಿ ಮತ್ತೆ ಅಕ್ಷಯ ತೃತೀಯ 2 ಒಂದೇ ದಿನ ಬಂದಿದೆ.
ಆ ಹಬ್ಬ ಅಲ್ವಾ, ಅದಕ್ಕೇನೆ ಅದ್ ಮುಗಿಸ್ಕೊಂಡು ಹೋಗುವಂತೆ ಅಂತ. ಆಮೇಲೆ ಇವತ್ತು ಹೆಂಗಿದ್ರು ತಾರಮ್ಮನ್ ಬರ್ಡೇ ಇತ್ತಲ್ಲ, ಅದಕ್ಕೆ ಇವಳು ನೆನ್ನೆ ಪಲ್ಲು ಫೋನ್ ಮಾಡಿದ್ಲು. ಅವಾಗ ನಾನು ಬಂದೆ ಆ ಸಡನ್ ಆಗಿ ರೂಮ್ಗೆ. ಹೋಗು ಹೋಗು, ನೀನ್ ಮಾತಾಡಿದ್ರೆ ಕೇಳಿಸಿದ್ರೆ ಗೊತ್ತಾಗುತ್ತೆ ಮನೇಲಿದ್ದೀನಿ ಅಂತ ಕಳ್ಸಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹಂಗೆ ಮೇಂಟೈನ್ ಮಾಡಿ ಸಕ್ಸಸ್ಫುಲಿ ಮಿಷನ್ ವರ್ಕೌಟ್ ಆಗಿದೆ. ಇವಾಗ ತಾರಮ್ಮ ಬಂದ್ರೆ ತಾರಮ್ಮಗೊಬ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಗಾಯ್ಸ್. ಹೌದು, ನಮ್ಮ ಅಕ್ಕ ಕರ್ಕೊಬರಕ್ಕೆ ಹೋಗಿದ್ದಾಳೆ. ಇವಾಗ ನಮ್ಮ ಅಮ್ಮ ಬಂದ ತಕ್ಷಣ ಅಮ್ಮ ರಿಯಾಕ್ಷನ್ ಹೆಂಗಿದೆ ಅಂತ ತೋರಿಸ್ತೀನಿ. ಅವ್ರ ಮಗಳು ಬಂದಿದ್ದಾಳೆ, ಹೋಗಿಲ್ಲ, ನಮಗೆ ಸುಳ್ಳು ಹೇಳಿದ್ದಾಳೆ ಹೋಗಿದ್ದೀನಿ ಬೆಂಗಳೂರಿಗೆ ಅಂತ. ನಂಬ್ಕೊಂಡವ್ರೆ, ನಾನು ನಿಜ ನಂಬಿದ್ದೆ ನಾನು. ನಮ್ಮ ಅಮ್ಮ ಬಂದಮೇಲೆ ಇವಳು ನೋಡ್ಬಿಟ್ಟು ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ತೋರಿಸ್ತೀನಿ ಗೈಸ್. ಬಾಯ್ ಬಾಯ್. ಗೈಸ್, ಇವನು ಯಾರು ಅಂತ ಅಂದರೆ ಇವ್ರ ಅಕ್ಕ ಇದ್ದಾರಲ್ಲ, ಇವ್ರ ಅಕ್ಕನ ಮಗ ಇವನು. ಆಗ್ಲಿಂದ ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹೇಳು, ಮಾತಾಡು. ಪಲ್ಲಕ್ಕ ಹೆಂಗ್ ಲಾಗ್ ಮಾಡುತ್ತೆ ಹೇಳು. ಪಲ್ಲಕ್ಕ ಊರಲ್ಲೆಲ್ಲ ಮಾಡಿತ್ತು. ಆಮೇಲೆ ಯಾವ್ದೂರಲ್ಲಿ ಊರು ಹೋಟ್ಲಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಬ್ಲಾಗ್ ಮಾಡಿದ್ರು. ಎಲ್ಲಿ? ಊಟ ತಿಂದಿದ್ವಲ್ಲ ನೆನ್ನೆ. ಅಲ್ಲಿ ಹೋಗ್ಬಿಟ್ಟು ತಿಂದು ಬ್ಲಾಗ್ ಮಾಡಿದ್ರು. ಹೇಳು. ಇಷ್ಟೇನಾ? ಹೆಂಗ್ ಮಾಡುತ್ತೆ ಲಾಗು? ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಹೇಳೋದನ್ನ. ಚೆನ್ನಾಗಿರುತ್ತೆ, ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಅಷ್ಟೇನಾ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಮ್ಮ ಅಮ್ಮ ಬಂದರು ಇವಾಗ ಕೆಲಸದಿಂದ. ನೋಡಿ, ಹ್ಯಾಪಿ ಬರ್ಡೇ. ಫೋನ್ ಮಾಡಲ್ಲ, ಸರ್ಪ್ರೈಸ್ ಕೊಡಕ್ಕೆ. ಗೈಸ್ ನೋಡಿ, ನಮ್ಮ ಅಮ್ಮಂಗೆ ಜಾಮೂನ್ ಮಾಡಿರೋದು ಹೇಳ್ತವ್ರಿ, ನೋಡ್ತವ್ರಿ ನಮ್ಮಮ್ಮ. ನಾನೇ ಮಾಡಿದ್ದು. ವಿಡಿಯೋ ತೋರಿಸ್ತೀನಿ. ನೋಡಿ, ಇವಾಗ ನಮ್ಮಮ್ಮ ತಿನ್ಬಿಟ್ಟು ಟೇಸ್ಟ್ ಹೇಳ್ತಾ ಇದ್ದಾರೆ. ತಿನ್ನಿ ಬೇಗ, ಸ್ವಲ್ಪನೇ ತಿನ್ನಿ, ಏನಾಗಲ್ಲ. ಹಾಂ, ಹೆಂಗಿದೆ? ಸೂಪರ್ ಅಂತ. ಸ್ವಲ್ಪ ಶುಗರ್ ಕಮ್ಮಿ ಅಂತ ಅಂತಿದ್ದಾರೆ. ನಾನು ಶುಗರ್ ಕಮ್ಮಿನೇ ಹಾಕಿದ್ದೀನಿ. ಥರಕ್ಕೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕನೇ ಹೋಗಿದ್ದಾರೆ, ಯಾಕಂದರೆ ಅವ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ತಗೊಬರ್ತೀವಿ ಅಂತ ಅಂದರು. ಇವಾಗ ನಮ್ಮ ಅಕ್ಕಂಗೆ ಏನೋ ಬುಕ್ ಬೇಕಂತೆ ಇವಳಿಗೆ, ಅದಕ್ಕೆ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ನಮ್ಮ ಅಕ್ಕ ಬುಕ್ ಬೇಕು ಅಂದಿದ್ದು, ಅದನ್ನು ತೊಗೊತಾ ಇದ್ದಾಳೆ. ಗೈಸ್, ಇವಾಗ ದೇವಸ್ಥಾನದಿಂದ ಬಂದರು ನಮ್ಮಮ್ಮ ಮತ್ತು ನಮ್ಮ ಅಕ್ಕ. ಇವಾಗ ಕೇಕ್ ಕಟ್ ಮಾಡೋಣ ಬನ್ನಿ. ಇದು ನಮ್ಮ ಸುಚ್ಚಿ ಹಾಕೋರು ತಂದಿದ್ದು, ನಾವು ತಂದಿದ್ದು ಇಲ್ಲಿದೆ. ಆಮೇಲೆ ತೋರಿಸ್ತೀವಿ, ಇವಾಗಲೇ ತೋರಿಸಿದ್ರು ನಮ್ಮ ಅಕ್ಕ. ಆಮೇಲೆ ಕಟ್ ಮಾಡಬೇಕಾದ್ರೆ ಇದನ್ನು ಕಟ್ ಮಾಡೋಣ ಬನ್ನಿ. ಗೈಸ್, ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಗೈಸ್, ಇವಾಗ ನಮ್ಮ ಅಮ್ಮ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಗೈಸ್, ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ಇವ್ರು ಮನೆಗೆ ಹೋಗ್ತಾ ಇದ್ದಾರೆ ನೋಡಿ. ಬಾಯ್ ಅಂತೆ. ನಾಳೆ ಅವಳು ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ. ನಮಗೆ ಸುಳ್ಳೆಲ್ಲ ಹೇಳಿ ಹೋಗೋದು ಇಲ್ಲ ಬರೋದು ಇಲ್ಲ ಹಂಗೆ ಮಾಡ್ತಾಳೆ.
ನೀನು ಇದೆಯಾ? ಹಾಂ ಬಾಯ್. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ. ಗೈಸ್ ನೋಡಿ, ನಾಳೆ ಬಸವನ ಜಯಂತಿ ಅಂತ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಕುತ್ಕೊಂಡು ಹೂ ಕೊಡ್ತಾ ಇದ್ದಾರೆ. ನಮ್ಮ ಅಕ್ಕೋರು ಆವಾಗಲೇ ಹೋದ್ರು ಕೇಕ್ ಕಟ್ ಮಾಡಿಸಿ. ನಮ್ಮ ಅಜ್ಜಿಯವ್ರು ಇವಾಗ ಹೂ ಕೊಡ್ತಾ ಇದ್ದಾರೆ. ಇವಾಗ ನಮ್ಮ ಅಜ್ಜಿಗೆ ಜಾಮೂನು ಕೊಟ್ಟಿದ್ದೀನಿ. ನಮ್ಮ ಅಜ್ಜಿ ಏನಂತಾರೆ ನೋಡಿ. ಹೆಂಗೈತವ? ಚೆನ್ನಾಯ್ತಾ? ಚೆನ್ನಾಗೈತೆ ಅಂದರೆ 10ಕ್ಕೆ ಎಷ್ಟು ಕೊಡ್ತೀಯಾ? 10ಕ್ಕೆ ಎಷ್ಟು ಕೊಡ್ತೀಯಾ? ಹಂಗಂದರೆ ನಾನು ಮಾಡಿರೋದಕ್ಕೆ 10ಕ್ಕೆ 8, 9 ಆ ಥರ ಎಷ್ಟು ಕೊಡ್ತೀಯಾ? ಓ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಓ, ಅವ್ಳು ತಿಂದೇ ಇಲ್ಲ. ಬರೀ ಸುಳ್ಳು ಹೇಳ್ತಾಳೆ. ಅಯ್ಯೋ ಡೌರಾಣಿ, ಅವಳು ಒಂದು ತಿಂದೇ ಇಲ್ಲ ಗೈಸ್, ಬರೀ ಸುಳ್ಳು ಹೇಳ್ತಾಳೆ. ಗೈಸ್ ಊಟ ಎಲ್ಲ ಮಾಡಿಕೊಂಡು ಇವಾಗ ತಾನೇ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಗೈಸ್ ಇದಾಗಿತ್ತು ನಮ್ಮ ಅಮ್ಮನ ಬರ್ಡೇ ಲಾಗ್. ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.